ನನ್ನ ಅಂದಾಜಿನ ಪ್ರಕಾರ ನಾನು ನೀನು 15 ವರ್ಷದಿಂದ ಕೇಳ್ತಾರ. ಈ 15 ವರ್ಷದಾಗ ನೀನು ನನ್ನ ಇಷ್ಟನ ಅರ್ಥ ಮಾಡ್ಕೊಂಡಿರೋದು. ಹಾ, ನಿನ್ನ ಮಗಗ ನನ್ನ ಮಗಳನ್ನ ಕೇಳಿದ್ರೆ ನಾ ಅಂತಸ್ತಿನ ಬಗ್ಗೆ ಯೋಚನೆ ಮಾಡ್ತೀನಲ್ಲ. ಹಾ, ಭಾರಿ ಚಂದ ಅರ್ಥ ಮಾಡ್ಕೊಂಡೆ ಬಿಡು ನನ್ನ. ಇಲ್ಲ ಸೌಭಾಗ್ಯಕ್ಕ, ಅದು ಬೇಡ ಬೇಡ ಬೇಡ, ಅದು ಇದು ಏನು ಹೇಳ್ಬೇಡ. ನಂಗೆಲ್ಲ ಗೊತ್ತಾತ್ಲೆ, ನಂಗೆಲ್ಲ ಗೊತ್ತಾತು. ಹಾ, ಕಂಡು ಕಾಣ್ಲಾರ್ದ ಎಲ್ಲೇ ನನ್ನ ಮಗಳನ್ನ ಕೊಡೋಕ್ಕಿಂತ ನಿನ್ನಂತ ಅತ್ತಿ ಮನೆಗೆ ಕೊಡೋದು ನನಗೆ ಭಾಳ ಖುಷಿ ಐತ್ಲಿ. ಹಾ, ನನ್ನ ಮಗಳು ನನ್ನ ಗಂಡ ಒಪ್ಕೊಂಡ್ರೆ ನಂದೇನು ಅಭ್ಯಂತರ ಇಲ್ಲ. ಸೌಭಾಗ್ಯಕ್ಕ, ನಿಜ ಹೇಳಕತ್ತಿ? ನಿಂಗೇನೂ ಅಭ್ಯಂತರ ಇಲ್ಲ? ನಾ ಭಾಳ ಹೆದರ್ಬಿಟ್ಟಿದ್ನವ ಯವ್ವ. ಎಲ್ಲೇ ನಾನು ಇದನ್ನು ಕೇಳಿದ್ರೆ ಸೌಭಾಗ್ಯಕ್ಕ ನನ್ನ ಬಗ್ಗೆ ಏನು ತಿಳ್ಕೊತಾಳೋ ಏನು, ನೋಡು ನಮ್ಮ ಸರೋಜಿ ಹೆಂಗೆ ಯೋಚನೆ ಮಾಡ್ಯಾಳ ಅಂತಂದು, ಏನು ತಿಳ್ಕೊತಾಳೋ ಏನು ಅಂತಂದು ಹೆದರ್ಕೊಂತನ ಬಂದು ಕೇಳಿದ್ನವ. ಆದ್ರೆ ನೀನು ನಿನ್ನ ಗುಣನ, ನಿಮ್ಮ ಮನೆತನನ ಅದಕ್ಕೆ ತಕ್ಕಂಗೆ ಅದಿ ಬಿಡುವ. ನೀನು ಅದಕ್ಕೆ ತಕ್ಕಂಗೆ ಅದಿ. ನೀನು ನಿನ್ನ ರೇಂಜಿನಾಗೆ ಯೋಚನೆ ಮಾಡ್ತಿ, ನಾವು ನಮ್ಮ ರೇಂಜಿನಾಗೆ ಯೋಚನೆ ಮಾಡ್ತೀವಿ. ನನಗೆ ಇದಕ್ಕೆ ಸಿಟ್ಟು ಬಂದಿರೋದು. ಮತ್ತೆ ರೇಂಜು ಅಂತಸ್ತು ಏನ್ಲೇ ಇದಿಲ್ಲ. ಈ 15 ವರ್ಷದಾಗ ನಮ್ಮಿಬ್ಬರ ನಡ್ಬರ್ಕ ಅಂತಸ್ತಿಂದ ಯಾವ್ದಾರ ಬಂದಾರ ವಿಚಾರ ಬಂದೈತೆ? ನಿನ್ನ ಮಗಗೆ ಏನು ಕಡಿಮೆ ಆಗೈತಿ? ಬೇಕಾದಂಗೆ ಗೌರ್ಮೆಂಟ್ ನೌಕರಿ ಮಾಡ್ತಾನ, ನನ್ನ ಮಗಳನ್ನ ನೋಡ್ಕೊಂತಾನ ಅನ್ನೋದು ಖಾತ್ರಿ ಐತೆ ನನಗೆ. ಒಂದು ಅಡಿಕೆ ಹೋಳು ಹಾಕ್ಕೊಳ್ಳೋವಲ್ಲ, ಒಂದು ಚಟ ಇಲ್ಲ. ಮತ್ತು ಅಂಥ ಹುಡುಗಕ್ಕೆ ಕೊಡ್ಲಾರ್ದ ಮತ್ತೆಂಥ ಹುಡುಗಕ್ಕೆ ಕೊಡ್ಬೇಕು ನನ್ನ ಮಗಳನ್ನ? ನೋಡ್ಲೇ ಸರೋಜಿ, ನನಗೂ ಮನಸ್ಸಿತ್ತು ನಿನ್ನ ಮಗಗೆ ನನ್ನ ಮಗಳನ್ನ ಕೊಡ್ಬೇಕಂತಂದು. ಆದ್ರೆ ನಿನ್ನ ಮನಸ್ಸಿನಾಗ ಎಲ್ಲೇ ಗೌರ್ಮೆಂಟ್ ನೌಕರಿ ಬಂದೈತೆ ಅಂತಂದು ಕೇಳ್ತಾವಳು ಸೌಭಾಗ್ಯಕ್ಕ ಅಂತ ನೀನು ಅನ್ಕೋಬಾರ್ದಂತ ನಾನು ಸುಮ್ಮನಿದ್ದೆ. ನನಗೆ ಇಷ್ಟ ಆಯ್ತವ ನಿನ್ನ ಮಗಗೆ ನನ್ನ ಮಗಳನ್ನ ಕೊಡಕ್ಕೆ. ಹೌದಾ ಸೌಭಾಗ್ಯಕ್ಕ, ನೀವು ನಿಜವಾಗ್ಲೂ ಇಷ್ಟ ಐತಿ? ಯವ್ವಾ, ಪುಣ್ಯದಕ್ಕಿವ ನೀನು, ಪುಣ್ಯದಕ್ಕಿ. ಚಲೋ ಆತ್ಬಿಡಿ ಸೌಭಾಗ್ಯಕ್ಕ. ಆದ್ರೆ ಇದನ್ನ ಶರಣಯ್ಯನ ಜೊತೆ ಮಾತಾಡೋದು ಹೆಂಗ ಅಕ್ಕ? ನೋಡು, ಇವ್ರು ಬರಲಿ, ನಮ್ಮ ಅವ್ವಿನೂ ಬರಲಿ, ಇಬ್ಬರ ಜೋಡಿನೂ ನಾ ಮಾತಾಡ್ತೀನಿ. ಮಾತಾಡಿ ಮುಂದೆ ಏನನ್ನೋದು ನಿನಗೆ ಹೇಳ್ತೀನಿ. ಇಂಥ ದಿನ ಅಂತ ನೋಡಿ ಕಣ್ಣೆ ನೋಡಕ್ಕೆ ಬರೋರಂತೆ, ಎಲ್ಲ ಮುಗಿಸೋನಂತ. ಮತ್ತಾಕಿ ಕಲಿತೀನಿ ಅಂತ ಒಂದು ಹಠ ಹಿಡ್ದಾಳವ. ಮತ್ತು ಕಲಿತೀನಿ ಅಂದ್ರೆ ಒಂದ ನೋಡು, ಬೇಕಾದ್ರೆ ಕಲಿತು ಮುಗಿದ್ಮೇಲೆ ಮುಂದಾರ ಮಾಡೋಣಂತ. ಆದ್ರೆ ನಾ ಇವ್ರ ಜೊತೆ ಮಾತಾಡಿ ಮುಂದೆ ನಿನಗೆ ಹೇಳ್ತೀನಿ. ನೀ ಏನೂ ತಿಳ್ಕೊಳಂಗಿಲ್ಲ ಅಂದ್ರೆ ಸೌಭಾಗ್ಯಕ್ಕ, ನಾ ಒಂದು ಮಾತು ಹೇಳಲೇ. ಅದಕ್ಕೆ ಯಾಕೆ ನಾ ಏನಾರು ತಿಳ್ಕೊಲಿ? ಏನಿರ್ತೈತೆ ಅದನ್ನು ಪಟ 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 ಹೇಳ್ಬಿಡ್ಬೇಕವ. ಅಲ್ಲ, ನಾ ಹೇಳ್ತೀನಿ, ಮತ್ತು ನೀನು ರಾಣಿಗೇನು ಅನ್ನಕ್ಕೆ ಹೋಗ್ಬಾರ್ದವ. ಅದಕ್ಕೆ ಇಲ್ಲಿ ಹೇಳು, ನಾನು ಯಾಕಾಗೆ ಏನಾರ ಅನ್ನಕ್ಕೆ ಹೋಲಿ? ಏನು ಹೇಳು? ಅದು ನಮ್ಮ ಅಪ್ಪಗೆ ಹೆಂಗೆ ನಿಮ್ಮ ಹುಡುಗಿ ಮೇಲೆ ಮನಸ್ಸು ಐತಿ, ಹಂಗತ್ತೆ ನಿಮ್ಮ ಹುಡುಗಿಗೂ ನಮ್ಮ ಅಪ್ಪನ ಮೇಲೆ ಮನಸ್ಸು ಐತೆ ಅಂತೇವ. ಆಕಿನ ನನಗೆ ಇವತ್ತು ಮುಂಜಾನೆ ಮನೆಗೆ ಬಂದು ಹೇಳಿದ್ಲು. ಆದ್ರೆ ನಮ್ಮ ಓನ್ ಮುಂದೆ ಇದನ್ನೆಲ್ಲ ಹೇಳಬೇಡ್ರಿ, ನಮ್ಮ ಓನ್ ಮುಂದೆ ನಾ ಹೇಳೋಷ್ಟು ಧೈರ್ಯನೂ ನನಗಿಲ್ಲ, ನೀವು ಹಂಗೆ ಸಂಕ್ಷಿಪ್ತ ಮಾತುಕತೆ ಮುಗಿಸ್ರಿ ಅಂತಂದು ಹೇಳಿದ್ಲವ ಪಾಪ. ಏನು ನಮ್ಮ ರಾಣಿಗೂ ಇಷ್ಟನಾ? ನೋಡು, ನನ್ನ ಮುಂದೆ ಮಾತಾಡ್ಬೇಕಿಲ್ಲ ಇದನ್ನ. ನಾ ಏನಂತಿದ್ದೆ? ಯಾವ್ದಾರು ಹುಡುಗಾಗಿದ್ರೆ ಬೈತಿದ್ನವ. ಬಂಗಾರದಂಥ ಹುಡುಗ ನಾನ್ಯಾಕೆ ಏನ್ರ ಅನ್ನಕ್ಕೆ ಹೋಗ್ಲಿ? ಈ ಹುಡುಗರು ಮಾಡೋದು ಒಂದೊಂದಲ್ಲವ, ಆದರೂ ನೀನೇನಾರ ಅನ್ನ. ಹ್ಞೂ ಸೌಭಾಗ್ಯಕ್ಕ, ಆದ್ರೆ ನೀನು ಅನ್ನಕ್ಕೆ ಹೋಗ್ಬೇಡುವ ಪಾಪಕ್ಕಿಗೆ. ಇಲ್ಲಿ ತಗೋ, ನಾ ಏನು ಅನ್ನಂಗಿಲ್ವ ಆಕೆಗೆ. ನಡಿ, ಹಂಗೆ ಅಡ್ಡಾಡ್ಕೊಂಡು ಬರೋದಂತ. ಸೌಭಾಗ್ಯ, ಸೌಭಾಗ್ಯ. ಅಯ್ಯ, ಇವ್ರು ಬಂದ್ರನ. ನಡಿವ, ಮತ್ತೊಮ್ಮೆ ಯಾವಾಗ ಅಡ್ಡಾಡೋಣಂತ. ಮಾತಾಡೇ ಬಿಡೋಣ ನಡಿ ಈಗ. ಮತ್ತೆ ಯಾಕೆ ತಡ ಮಾಡೋದು? ಮಾತಾಡೋಣಂತ ನಡಿ. ರೀ, ಈಗ ಬಂದ್ರನ? ನೀರು ತರ್ಲೇನು ಕುಡಿಯಾಕ? ಹಾಂ, ಏನು ಬೇಡ, ಬಾ ಕುಂದ್ರ, ಬಾ, ಸ್ವಲ್ಪ ಮಾತಾಡೋದೈತಿ. ಮಾತಾಡೋದೈತೆ? ಏನು ಮಾತಾಡೋದೈತ್ರಿ? ಅಂದ್ರೆ ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡೋದಿತ್ತು. ನೀನು ಮಾತಾಡ್ಬೇಕಾ? ಏನು ಹೇಳು? ಇಲ್ಲ, ನೀವೇನು ಹೇಳ್ಬೇಕು ಹೇಳ್ರಿ, ಆಮೇಲೆ ನಾ ಮಾತಾಡ್ತೀನಂತ. ನಂದೇನಂತ ಅರ್ಜೆಂಟ್ ಇಲ್ಲ. ಹೌದಾ? ಕುಂದ್ರ, ಬಾ ಕುಂದ್ರ, ಬರ್ರಿ ಸರೋಜಕ್ಕರ. ಇಲ್ಲ ಆಡ್ರಿ ಅನ್ನಾರ, ನೀವು ಮಾತಾಡ್ರಿ, ಏನೋ ಮಾತಾಡ್ಬೇಕನ, ನಾ ಆಮೇಲೆ ಬರ್ತೀನಿ. ಅಂಥದ್ದೇನಿಲ್ಲ ಆಡ್ರಿ, ಕುಂದ್ರಿ ನೀವು. ಹೇಳ್ರಿ, ಏನು? ಅದು ನಮ್ಮ ರಾಣಿಗೆ ಒಂದು ಗಂಡು ನೋಡಿನಿ ಅಂತ ಹೇಳಿದ್ನಲ್ಲ, ಅವರು 2 ವರ್ಷ ಬಿಟ್ಟು ಒಲ್ಲೆ ಅಂದ್ರಪ್ಪ. ನಾನು ಹಂಗಾರ ಆತ್ ತಗೋರಿ, ನಮ್ಮ ಹುಡುಗಿನ ಹೆಂಗಾರ ಒಪ್ಪಿಸಿ ಈಗ ಮದುವೆ ಮಾಡ್ತೀನಿ ಅಂತ ಹೇಳಿದ್ನಿ ಅವ್ರಿಗೆ. ಏನು? ನಮ್ಮ ಹುಡುಗಿನ ಒಪ್ಪಿಸಿ ಮದುವೆ ಮಾಡಕ್ಕೆ ತಯಾರು ಮಾಡ್ತೀನಿ ಅಂತ ಹೇಳಿ ಬಂದ್ಬಿಟ್ರೆ? ಇದೇನು ಸೌಭಾಗ್ಯಕ್ಕ ಹಿಂಗಾತು? ನೀನ 3 ಪುಟ್ಟು ಪೂರ್ತಿ ಕೇಳು ಏನನ್ನೋದು. ಹೇಳ್ರಿ. ಹಂಗತೆ ಮಾತಾಡ್ಕೊಂಡು ಮುಂದಕ್ಕೆ ಬಂದೆಪ್ಪ.
ಮುಂದಕ್ಕೆ ಬಂದಿಂದ ಊರಾಗ ಒಂದಿಷ್ಟು ಜನ ಕುಂತಿದ್ರು, ಹೆಂಗೂ ಬಂದಿನಿ ಹುಡುಗನ ಬಗ್ಗೆ ವಿಚಾರಿಸೋನು ಅಂತ ಕೇಳಿದ್ನೆಲ್ಲ ನಾನು. ಆ ಹುಡುಗನಪ್ಪ ಹುಡುಗನ ಬಗ್ಗೆ ಹೇಳಿದ್ದಕ್ಕೂ ಅವರೆಲ್ಲರೂ ಆ ಹುಡುಗನ ಬಗ್ಗೆ ಹೇಳಿದ್ದಕ್ಕೂ ಭಾಳ ವ್ಯತ್ಯಾಸ ಇತ್ತು. ವ್ಯತ್ಯಾಸನ ಏನು? ವ್ಯತ್ಯಾಸನ ಏನು? ಆ ಹುಡುಗ ಅವ್ರು ಹೇಳದಷ್ಟು ಓದೇ ಇಲ್ಲಂತ, ಗೌರ್ಮೆಂಟ್ ಜಾಬ್ ಅಲ್ಲ, ಒಂದು ಕೂಲಿ ಕೆಲಸಕ್ಕೂ ಹೋಗಂಗಿಲ್ಲಂತವ. ಕುಡುದು 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 ಅಡ್ಡಾಡ್ತಾನಂತ. ಎಲ್ಲೂ ಕಣ್ಣೆ ಸಿಗ್ಲಾರ್ದಕ್ಕೆ ಕಡೇಕ ಇಷ್ಟು ದೂರ ನಮ್ಮ ಹತ್ರ ಬಂದು ಕಣ್ಣೆ ಕೇಳಾಕತ್ತಿದ್ರಂತವ್ರು. ನಮ್ಮ ಮಗಳು ಅಲ್ಲಿಂದಿದ್ದಕ್ಕೆ ಬಹಳ ಚಲೋ ಆತ್ಲಿಪ್ಪ. ಹೌದಾ? ಯಪ್ಪ, ದೇವ್ರ ನಮ್ಮ ಮೇಲೆ ಅದಾನ್ರಿ. ಹ್ಞೂನ್ಲೇ, ಅವಸರ ಮಾಡಿ ನಮ್ಮ ಮಗಳು ಒಲ್ಲೆ ಅಂದ್ರೂ ಬಲವಂತವಾಗಿ ಮದುವೆ ಮಾಡಿದ್ವಿ ಅಂದ್ರೆ ನಾಳೆ ನಮ್ಮ ಮಗಳ ಭವಿಷ್ಯನ ಹಾಳಾಗಿ ಹೋಗಿತ್ಲಿ. ಅವ್ರು ಅರ್ಜೆಂಟಾಗಿ 15 ದಿನದಾಗ ಎಲ್ಲ ಮುಗಿಸಿ ಮದುವೆ ಮಾಡನ್ರಿ ಅಂದಾಗಲ್ಲ ಕರೆಕ್ಟ್ ನನಗೆ. ಅವ್ರು ಇಂಥವನ್ನ ಏನ ಕಳ್ಳಕಂತ್ರಿ ಆಟ ಆಡಕತ್ತಾರಂತಂದು. ಹೌದು, ಅವಾಗ ಒಂದು ಈಟು ಉಸಲು ಬಿಟ್ಟಿಲ್ಲ, ಈಗ ಈಕಿಗೆ ಲೆಕ್ಕ ಹರಿದಿತ್ತು. ಅಯ್ಯ ಬಿಡ್ರಿ, ನನ್ನ ತಲೆಯಾಗ ಬಂದಿತ್ತಿದು. ಆದ್ರೆ ಹೇಳಿದ್ರೆ ನೀವು ನಮ್ಮಂಗಿಲ್ಲ ಅಂತ ಸುಮ್ಮನಿದ್ನಿ ಅಷ್ಟ ನಾನು. ಆ ತಗೋರು ಮರ ಹೆಂಗ ಏನು ಒಟ್ಟು ದೇವ್ರು ಒಳ್ಳೇದು ಮಾಡಿದ್ನಂತನ ಅನ್ಬೇಕು. ಬೇರೆ ಎಲ್ಲರೂ ನೋಡ್ತೀನಿ ತಗೋ. ಅಯ್ಯ ರೀ, ಬೇರೆ ಎಲ್ಲೂ ನೋಡಕ್ ಹೋಗ್ಬೇಡ್ರಿ. ಏನ ಬೇರೆ ಎಲ್ಲೂ ನೋಡಕ್ ಹೋಗ್ಬಾರ್ದು? ಮತ್ತೇನ ಮಗಳ ಮನ್ಯಾಗ ಇಟ್ಕೊಂಡು ಕುಂದಿರ್ತಿ ಏನ? ಅಯ್ಯ ಸ್ವಲ್ಪ ಸುಮ್ಮನೆ ಕುಂದ್ರಿ. ಮಗಳನ್ನ ಯಾಕೆ ಮನೆಗೆ ಇಟ್ಕೊಂಡು ಕುಂದಿರ್ತೀರಿ? ನಾನು ಒಂದು ಗಂಡು ನೋಡೀನಿ. ಏನ ಗಂಡು ನೋಡಿ? ಯಾವ್ದು ನೋಡಿದಿ? ಸೌಭಾಗ್ಯಕ್ಕ, ನಂದು ಸ್ವಲ್ಪ ಮನೆಗೆ ಕೆಲಸ ಐತೆ, ನೀವು ಮಾತಾಡ್ರಿ, ನಾವು ಹೋಗಿ ಬರ್ತೀನಿ ಹೊಳ್ಳಿ. ಸುಮ್ ಕುಂದ್ರಿ ಸರೋಜಕ್ಕರ, ನಾನು ಹೆಂಡ್ತಿ ಯಾವ ಒಂದು ಗಂಡು ನೋಡ್ಯಾಳಂತ, ಅದು ಎಂತ ಅಂತಂದು ಕೇಳೋನು. ಕುಂದ್ರಿ ನೀವು. ಅಲ್ರಿ ಅಣ್ಣ, ನಿಮ್ಮ ಮಗಳ ಬಗ್ಗೆ ನೀವು ಮಾತಾಡ್ರಿ, ನಾನು ಹೊರಗೆ ಹೋಗ್ತೀನಿ. ಬೇಕಾದ್ರೆ ಆಮೇಲೆ ಬರ್ತೀನಿ ರೀ. ಅಯ್ಯ ಸರೋಜಕ್ಕರ, ನೀವು ಯಾಕೆ ಇಷ್ಟು ತಡವರ್ಸಾಕತ್ತೀರಿ? ಕುಂದ್ರಿ. ಯಾಕಷ್ಟು ತಡವರ್ಸಕತ್ತಾಳಂದ್ರ, ನಾ ನೋಡಿದ ಗಂಡ ಆಕಿ ಮಗನ. ನಮ್ಮ ರಾಣಿ ಆಕಿ ಮಗನ್ನ ಇಷ್ಟಪಟ್ಟ. ಅದ್ರ ಸಲುವಾಗಿ ಅವಂಗ ಕೊಟ್ಟು ಮದುವೆ ಮಾಡ್ಬೇಕಂತ ನಮ್ಮಿಬ್ಬರಿಗೂ ಇಷ್ಟ ಆಗೈತಿ. ಅದನ್ನ ನಿಮ್ಮ ಮುಂದೆ ಮಾತಾಡಕತ್ತೀವಿ ಅಷ್ಟೇ. ಅದಕ್ಕೆ ತಡವರ್ಸಕತ್ತಾಳ ಆಕಿ. ಏನಂತಿ? ಅಣ್ಣಾರ ಅದ್ರಾಗ ಸೌಭಾಗ್ಯಕ್ಕಂದು ಏನು ತಪ್ಪಿಲ್ರಿ. ನಾನೇ ಕೇಳಿದ್ರಿ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬ್ಯಾಡ್ರಿ ನಮ್ಮ ಮನೆಗೆ ಹೋಗ್ತೀನಿ ರೀ. ನಿಂದ್ರಿ ಸರೋಜಕ್ಕರ, ಎಲ್ಲಿಗೆ ಹೊಂಟಿರಿ? ರೀ, ಆಕೆ ಮನೆಗೆ ಹೋಗ್ಲಿ ಬಿಡ್ರಿ, ನಾವು ಮಾತಾಡೋಣಂತ. ಸರೋಜಿ, ನೀವು ಹೋಗ್ಲಿ. ಯಾರು ಎಲ್ಲಿಗೆ ಹೋಗ್ತಾಕದ್ದು? ನಿಂದ್ರ ಬರ್ರಿ ಇಲ್ಲೇ ಸರೋಜಕ್ಕರ. ರೀ, ಹೋಗ್ಲಿ ಬಿಡ್ರಿ. ಏನೋ ಹುಡುಗರು ಇಷ್ಟಪಟ್ಟ ಅಂತ ಕೇಳಾಳ, ಏನೋ ಅನ್ನಕ್ಕೆ ಹೋಗ್ಬೇಡ್ರಿ. ಆಕೆ ಬ್ಯಾಡ ಅಂದ್ರೆ ಬಿಡು ಅಂತಾಳಲ್ಲ, ಬಿಟ್ಬಿಡೋನ್ ಬಿಡ್ರಿ. ಇದನ್ನ ಇಲ್ಲಿಗೆ ಮುಗಿಸೋನು. ಮುಗಿಸುವಂತ ಸಣ್ಣ ವಿಚಾರ ನೀದು? ಇಲ್ರಿ ಅಣ್ಣಾರ, ನಾನು ಸೌಭಾಗ್ಯಕ್ಕೆ ಅಂದೆ, ನಮ್ಮ ಅಂತಸ್ತಿಗೆ ನಿಮ್ಮ ಅಂತಸ್ತಿಗೆ ಸರಿ ಹೊಂದಂಗಿಲ್ಲವ, ಬ್ಯಾಡ ಅಂತಂದು. ಆದರೂ ಒಂದು ಮಾತು ಮಾತಾಡ್ತೀನಿ ಅಂತ ಅಂದ್ರಿ ಪಾಪ. ಹೋಗ್ಲಿ ಬಿಡ್ರಿ, ಬ್ಯಾಡ್ರಿ ಅಣ್ಣಾರ, ನಮ್ದ ತಪ್ಪ್ರಿ. ನಾವು ನಿಲುಕದ ನಕ್ಷತ್ರಕ್ಕೆ ಕೈ ಹಾಕಿ ಎಳ್ಕೋಬೇಕಂತ ಆಸೆ ಪಟ್ಟವ್ರು. ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡ್ರಿ. ತಪ್ಪತ್ರಿ ಅಣ್ಣಾರ. ತಪ್ಪತ್ತಂದ್ರ ಇದೆಲ್ಲ ಸರಿಯಾಗಿ ಬಿಡ್ತೈತೇನ್ರಿ? ರೀ, ಏನೋ ಅನ್ನಕ್ಕೆ ಹೋಗ್ಬಿಡ್ರಿ. ಸಿಟ್ನಾಗ ಏನ್ರ ಅಂದ್ರ ಆಮೇಲೆ ಮುಖ ನೋಡೋದೂ ವಜ್ಜಾಕತಿ. ಅದಕ್ಕೆ ಏನೋ ಅನ್ನಕ್ಕೆ ಹೋಗ್ಬಿಡ್ರಿ. ಆಕೆ ಮನೆಗೆ ಹೋಗ್ಲಿ, ನಾವಿಬ್ರು ಮಾತಾಡೋಣಂತ. ಯಾಕ ಕೇಳುವಾಗ ಏನು ಅನಿಸ್ಲಿಲ್ಲನ? ಈಗ ಕೇಳಿ ನಾ ಮಾತಾಡಿದ್ರೆ ವಜ್ಜಾಗ್ಬಿಡುತ್ತಾನ? ಎಲ್ಲಿಗೆ ಹೋಗ್ತಾರವ್ರು? ಎಲ್ಲಿಗೂ ಹೋಗಂಗಿಲ್ಲ. ಹಂಗೇನಾರು ಹೋಗೋದಿತ್ತಂದ್ರೆ ತಾಂಬೂಲ ತಗೊಂಡ ಹೋಗೋವಲ್ರಕ್ಕ. ಏನು ತಾಂಬೂಲನ ಅಂದ್ರ? ನಿಮ್ಮ ಮಾತಿನ ಅರ್ಥ? ಅದರ ಅರ್ಥ ಏನಂದ್ರೆ ಅಷ್ಟು ಗೊತ್ತಾಗಲ್ಲನ? ನಮ್ಮ ಮಗಳನ್ನ ಸರೋಜಕ್ಕರ ಮಗಗ ಕೊಡಾಕ ನಂದು ಸಂಪೂರ್ಣ ಒಪ್ಪಿಗೆ ಐತಿ ಅಂದಂಗ. ಅಣ್ಣಾರ, ನಿಜ ಹೇಳಕತ್ತೀರಿ ನೀವು? ನನಗೆ ಭಾಳ ಸಂತೋಷ ಆತ್ರಿ ಅಣ್ಣಾರ. ಹ್ಞೂ ರೀ, ನಿನ್ನೆ ನಿಮ್ಮ ಮನೆ ಮುಂದೆ ಹಾದು ಹೊಂಟಿದ್ದೆ ರೀ ನಾನು. ನಮ್ಮವ್ವಿ ನಿಮ್ಮ ಹುಡುಗ ಹೊರಗೆ ನಿಂತು ಮಾತಾಡತ್ತಿದ್ರು. ಅವ್ರು ಮಾತಾಡೋ ರೀತಿ ನಾರ್ಮಲ್ ಆಗೈತೆ ಅಂತ ನಂಗೇನು ಅನ್ನಿಸ್ಲಿಲ್ಲ. ಅದಕ್ಕೆ ನನಗೂ ಅನ್ನಿಸ್ತ್ರಿ, ಈ ಹುಡುಗ ಕೊಟ್ರೆ ಸರಿಯಾಗಿರುತ್ತೆ, ಅವನು ಒಳ್ಳೆಯವದಾನ ಅಂತಂದು. ಅದಕ್ಕೆ ನಾನು ಒಪ್ಕೊಂಡಿನಿ ಅಷ್ಟೇ ರೀ. ನನಗೇನು ಸಂಪೂರ್ಣ ಒಪ್ಪಿಗೆ ಐತೆ ನೋಡ್ರಿ, ಮುಂದುವರೆಯೋಕೆ ಅಡ್ಡಿ ಇಲ್ಲ. ಹುಡುಗನ ಕರ್ಕೊಂಡು ಹುಡುಗಿ ನೋಡಕ್ಕೆ ಬಂದುಬಿಡ್ರಿ ನೀವು. ಹ್ಞೂ ರೀ ಅಣ್ಣಾರ, ಹ್ಞೂ ರೀ. ಹೋಗಿ ಒಳ್ಳೆ ದಿನ ಕೇಳ್ಕೊಂಡು ನಮ್ಮ ಹುಡುಗನ ಕರ್ಕೊಂಡು ರಾಣಿ ನೋಡಕ್ಕೆ ಬಂದ್ಬಿಡ್ತೀವಿ ರೀ. ಹ್ಞೂ, ಆಯ್ತು ತಗೋರಿ. ಸರೋಜಕ್ಕ, ಸೌಭಾಗ್ಯಕ್ಕ, ಸರೋಜಕ್ಕ. ಯಾರು ಓದ್ದಂಗ ಆತಲ್ಲ? ಯಾರ್ರೀ? ಬರ್ರಿ ಇಲ್ಲೇ ಒಳಗ ಪಡ್ಸಾಲಾಗದೀವಿ. ಯವ್ವ ಸರೋಜಕ್ಕ, ಇಲ್ಲೇ ಇದೆಯಲ್ಲ ಇವನಿನ. ಬಾ ಲಗುನ ದವಾಖಾನಿಗೆ ಹೋಗೋಣ. ಯಾಕೆ ಇಷ್ಟು ತೆಗಾಕತ್ತಿ? ಕುಂದ್ರ, ಸ್ವಲ್ಪ ನೀರು ಕುಡಿ, ಸುಧಾರಿಸ್ಕೊ, ಆಮೇಲೆ ಹೋಗೋಣ ದವಾಖಾನಿಗೆ. ಯಾಕ, ಏನಾಗೈತೆ ನಿನಗ? ಯವ್ವ ನನಗೇನಾಗೈತೆ? ಹಾಳಿಗೆಡುವುದನ್ನ ನಡಿ.
ಓಡೋಗ್ ನಡಿ ಮೊದಲ. ಏ ಗಿರ್ಜಿ ಏನೇ ಆಗುತ್ತಿಲ್ಲ ನೀನು, ನನ್ನ ಮಗ ಆಕ್ಸಿಡೆಂಟ್ ಆಗೈತಂತ ಎಲ್ಲದನ್ನೇ ನಡಿ ಹೋಗೋನು. ಸರೋಜಿ ಗಾಬರಿ ಆಗ್ಬಿಡ್ತಡಿ, ಏನಾಗೈತಿ ಏನು ಪೂರ ಕೇಳನ್ ತಡಿ, ಗಾಬರಿ ಆಗ್ಬಿಡ್ತಡಿ. ಯಾ ಮಗಗ್ಲೇ ಗಿರ್ಜವ, ಒಂದೇ ಮಗಗ ಎರಡನೇ ಮಗಗ ಯಾರಿಗೆ ಆಕ್ಸಿಡೆಂಟ್ ಆಗೈತಿ, ಯಾರು ಹೇಳಿದ್ರು ನಿನಗ? ಅಲ್ಲ ಸೌಭಾಗ್ಯಕ್ಕ, ನನ್ನ ಮಗ ಆಯ್ಕೆ ಮಗ ಕೂಡ ಹೋಗಿದ್ರಂತ, ಇವನ ರಾಮು ಇಬ್ರು ಕೂಡ ಹೋಗುವಾಗ ಆಕ್ಸಿಡೆಂಟ್ ಆಗೈತಂತ. ನನ್ನ ಮಗಗ ಒಂದು ಕಚ್ಚಾಗಿಲ್ಲ ಅಂತ ಯವ್ವ, ಈಕಿ ಮಗಗ ಭಾಳ ಗಾಯ ಆಗೈತಂತ. ಅದಕ್ಕೆ ದವಾಖಾನೆ ಕರ್ಕೊಂಡು ಹೋಗ್ಯಾರಂತ. ನನ್ನ ಮಗನ ಗೆಳೆಯರು ಸೇರಿ ನನ್ನ ಮಗನ ಫೋನ್ ಹಚ್ಚಿದ್ದ, ಆಂಟಿಯರ್ನ ಕರ್ಕೊಂಡು ಈಗ ಲಗು ಬಂದು ಬಿಡುವೆ ಅಂತಂದು ಫೋನ್ ಹಚ್ಚಿದ್ದ. ಅದಕ್ಕೆ ಹೇಳಕಂತ ಇವ್ರ ಮನೆಗೆ ಹೋದ್ ನೀವು, ಅಲ್ಲಿ ಇದ್ದಿದ್ದಿಲ್ಲ. ಮತ್ತೆ ಅದಕ್ಕೆ ಓಡ್ಕೊಂತ ಇಲ್ಲಿಗೆ ಬಂದೆ. ನನ್ನ ಮಗಗ ಒಂದು ಕಚ್ಚಾಗಿಲ್ಲಂತ, ಈಕಿ ಮಗಗೆ ಏನೋ ಪೆಟ್ಟಾಗೈತಂತ ಯವ್ವ. ಅದಕ್ಕೆ ಬರ್ರಿ ಹೋಗುನು. ನಡಿಲೆ ಓಡೋಗು, ನಡಿಲೆ ಮೊದಲ ಎಲ್ಲದ ನನ್ನ ಮಗನ ನೋಡ್ಬೇಕು, ಹೋಗೋಣ ನಡಿಲೆ. ಸರೋಜಕ್ಕರ ಸಮಾಧಾನ ಮಾಡ್ಕೊರಿ, ಏನಾಗಲ್ಲ. ನನ್ನ ಕಾರ್ ಐತಿ, ಹೋಗೋಣ ನಡ್ರಿ, ನಾವು ಬರ್ತೀವಿ ನಡ್ರಿ, ಹೋಗೋಣ. ಬರ್ರಿ ಅಣ್ಣಾರ, ನಿಮಗೆ ಪುಣ್ಯ ಬರುತ್ತೆ, ಹೋಗೋಣ ಬರ್ರಿ ಜಲ್ದಿ. ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತೀರಿ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ. ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಪ್ಲೀಸ್.